ಹಾರೋಹಳ್ಳಿ ದಿನಾಂಕ 25/5/2025 ಭಾನುವಾರ ಬಮೂಲ್ ನಿರ್ದೇಶಕರ ಸ್ಥಾನಕ್ಕೆ ಚುನಾವಣೆ ನಡೆಯುತ್ತಿದ್ದು, ನಿರ್ದೇಶಕರ ಸ್ಥಾನಕ್ಕೆ ಕಾಂಗ್ರೆಸ್ ಪಕ್ಷದ ಪರವಾಗಿ ಸ್ಪರ್ಧಿಸುತ್ತಿರುವ ಹರೀಶ್ ರವರು ಹಾರೋಹಳ್ಳಿಯ ಚಾಮುಂಡೇಶ್ವರಿ ದೇವಾಲಯದಲ್ಲಿ ಪೂಜೆ ಸಲ್ಲಿಸಿ ನಂತರ ಕಾಂಗ್ರೆಸ್ ಮುಖಂಡರು, ಸದಸ್ಯರು, ನಿರ್ದೇಶಕರುಗಳ ಒಡಗೂಡಿ ನಾಮಪತ್ರ ಸಲ್ಲಿಸಲು ಬೆಂಗಳೂರಿಗೆ ತೆರಳಿದರು. ಈ ಸಂದರ್ಭದಲ್ಲಿ ಜೆಸಿಬಿ ಅಶೋಕ್, ಮದನ್ ಮೋಹನ್ ಹೊಳ್ಳ, ಈಶ್ವರ್, ಪರಮೇಶ್, ದಿನೇಶ್ ಮುಂತಾದವರು ಉಪಸ್ಥಿತರಿದ್ದರು. ಪೂಜೆ ಸಲ್ಲಿಸಿ ಆಂಜನೇಯ ಸ್ವಾಮಿ ದೇವಸ್ಥಾನ ಪೂಜೆ ಸಲ್ಲಿಸಿ ನಮ್ಮ ಪಕ್ಷದ ಕಾಂಗ್ರೆಸ್ ಪಕ್ಷ ಕಾರ್ಯಕರ್ತರು ಸೇರಿ ಈ ದಿವಸ ನಮ್ಮ ಹರೀಶ್ ಕುಮಾರ್ ನಾಮಿನೇಷನ್ ಫೈಲ್ ಮಾಡೋದಕ್ಕೆ ಮೊಬೈಲ್ ಕಚೇರಿಗೆ ಈಗ ತರ್ತಾ ಇದ್ದೀವಿ. ಎಲ್ಲರೂ ಆಶೀರ್ವಾದ ಅವ್ರಿಗೆ ಇಲ್ಲಿ ಅಂತ ನಾನು ಇನ್ನೊಮ್ಮೆ ಕೋರ್ತಾ ತಾಯಿ ಚಾಮುಂಡೇಶ್ವರಿನ ಮತ್ತು ಆಂಜನೇಯ ಸ್ವಾಮಿಯ ಕೇಳ್ತಾ ಬಂದು ನಮ್ಮೆಲ್ಲ ಕಾಂಗ್ರೆಸ್ ಕಾರ್ಯಕರ್ತರು, ನಗರ ಅಧ್ಯಕ್ಷರು, ಮುಖಂಡರು, ಕಾರ್ಯದರ್ಶಿಗಳನ್ನ ಸಹಕಾರ ಕೋರ್ತಾ ಒಂದು ನಮ್ಮ ನಾಮಿನೇಷನ್ ಕಾರ್ಯ ಚೆನ್ನಾಗಿ ಆಗಲಿ ಅಂತ ತಾಯಿ ಹರಿಸಬೇಕು ಅಂತ ಕೇಳ್ಕೊತಾ ಡಿಕೆ ಶಿವಕುಮಾರ್ ಕೆ, ಡಿಕೆ ಸುರೇಶ್ ಕೆ, ಎಂಎಲ್ಸಿ ರವೀಣ್ ಕೆ, ಎಂ ಲಿಂಗಪ್ಪರ್ಗೆ ಬೆಂಗಳೂರು ಹಾಲು ಉತ್ಪಾದಕರ ಸಹಕಾರ ಸಂಘದಿಂದ ಹಾರೋಹಳ್ಳಿ ಹೊಸ ತಾಲೂಕಾಗಿದ್ದು ನಮ್ಮ ಡಿಕೆ ಶಿವಕುಮಾರ್, ಡಿಕೆ ಸುರೇಶ್ ಅಣ್ಣವರು, ಡಿಕೆ ಶಿವಕುಮಾರ್ ಸಾಹೇಬರು, ಹಾಗೆ ಇಕ್ಬಾಲ್ ಹುಸೇನ್ ಅಣ್ಣವರು, ಎಂಎಲ್ಸಿ ರವೀಣ್ ಅವರು ಇವತ್ತು ಒಂದು ಹೊಸ ತಾಲೂಕು ಮಾಡಿಕೊಟ್ಟಿದ್ರು. ಅದಕ್ಕೆ ಮೊದಲನೇ ಬಾರಿಗೆ ನಾನು ಕಾಂಗ್ರೆಸ್ ಪಕ್ಷದ ವತಿಯಿಂದ ನಾನು ಇವತ್ತು ನಾಮಿನೇಟ್ ಮಾಡ್ತಾ ಇದ್ದೀನಿ. ಅದೇ ರೀತಿ ನಮ್ಮ ಸ್ನೇಹಿತರುಗಳಾದ ನಮ್ಮ ಈಶ್ವರಣ್ಣವರು, ಹಾಗೆ ನಮ್ಮ ಪರಮೇಶ್ ಅಣ್ಣವರು, ಹಾಗೆ ನಮ್ಮ ದಿನೇಶ್ ಅವರು, ಮತ್ತು ನಮ್ಮ ಕಬಡ್ಡಿಯ ಸುರೇಶ್ ಅವರು ಆಕಾಂಕ್ಷಿಗಳಾಗಿದ್ದರು. ಅವರೆಲ್ಲ ಹೈಕಮಾಂಡ್ ಒಮ್ಮತವಾಗಿ ತೀರ್ಮಾನ ಅಂತ ಕೇಳಿದಾಗ ಎಲ್ಲ ಸಂತೋಷವಾಗಿ ಒಪ್ಪಿ ನನಗೆ ಆಶೀರ್ವಾದ ಮಾಡಿದ್ದಾರೆ. ಮತ್ತು ಅವರ ಆಶೀರ್ವಾದ ಮತ್ತು ಅವ್ರ ಋಣ ನನ್ನ ಮೇಲಿದೆ. ಯಾವುದೇ ರೀತಿಯಲ್ಲಿ ಆ ಸಂದರ್ಭ ಬಂದಾಗ ನಾನು ಋಣ ತೀರಿಸ್ತೀನಿ. ಆಮೇಲೆ ನಮ್ಮ ಅಧ್ಯಕ್ಷರುಗಳು ಮತ್ತು ನಮ್ಮ ಮುಖಂಡರುಗಳು ಆದಿಯಾಗಿ ಎಲ್ಲ ಕಾಂಗ್ರೆಸ್ ಪಕ್ಷದ ಹಾರೋಹಳ್ಳಿ ಮತ್ತು ಮರ್ಲವಾಡಿ ಮುಖಂಡರುಗಳೆಲ್ಲ ಬಂದಿದ್ದಾರೆ. ಅದೇ ನಮ್ಮ ಕನಕಪುರ ತಾಲೂಕಿನವರು ಸೇರಿಕೊಂಡಿದೆ. ಕನಕಪುರ ತಾಲೂಕು ಮುಖಂಡರುಗಳು ಸಹ ನನಗೆ ಆಶೀರ್ವಾದ ಮಾಡಿದ್ದಾರೆ. ನಮ್ಮ ಕನಕಪುರ ತಾಲೂಕು ಅಂದರೆ ಎಲ್ಲ ಸೇರ್ಕೋತದೆ. ಎಲ್ಲ ಲೀಡರ್ಗಳು ಸಹ ಕಸ್ಬಾ ಹುಬ್ಳಿ ನನಗೆ ಸೇರಿದೆ. ಅವರೆಲ್ಲ ನನಗೆ ಆಶೀರ್ವಾದ ಮಾಡಿದ್ದಾರೆ. ಹೆಚ್ಚಿನಾಗಿ ನಮ್ಮ ಇಕ್ಬಾಲ್ ಹುಸೇನ್ ಅವರು ಅವ್ರನ್ನ ಕೊಡುಗೈ ದಾನಿಯಿಂದ ನಾವು ತಿಳ್ಕೊಂಡ್ಬಿಟ್ಟಿದ್ದೀವಿ. ಸ್ವಾಮಿಗಳಿಗೆ ಹೇಳ್ತಿರೋದೆ, ಯಾವಾಗೂ ಅವರು ನಮ್ಮ ಅವ್ರದ್ದು ವೆಡ್ಡಿಂಗ್ ಆ್ಯನಿವರ್ಸರಿ ಇತ್ತು, ಸ್ವಾಮಿ ಅಕ್ಕನ ಜೊತೆ ಇದ್ಬಿಡಿ, ಬರಬೇಡಿ ನೀವು. ನಾವು ಇರಲ್ಲ ರೀ, ಮನೇಲಿ ಇರ್ತಾರೆ, ನಾವು ಕೆಲಸ ಮಾಡಬೇಕು, ಜನ ಕಷ್ಟ ನೋಡಬೇಕು ಬಂದ್ಬಿಟ್ಟು ಬಂದು ಯಾವತ್ತು ಟೂರ್ ಪ್ರೋಗ್ರಾಮ್ ಮುಗಿಸ್ಬಿಟ್ಟು ಹೋಗಿ ಸ್ವಾಮಿ ಬೇಗ ಅಂದ್ರೆ ಹೋಯ್ತಾ ಇಲ್ಲ ಅವರು. ಅದೆಲ್ಲ ಪ್ರೋಗ್ರಾಮ್ ಇದೆ, ಅದ್ಯಾವ ಚರಂಡಿ ಇದೆ, ಅದೇನು ರಸ್ತೆ ತಿರ್ಬೇಕು ಅಂತ 10 ಗಂಟೆ 11 ಗಂಟೆಗೆ ಹೋದ್ರು ಅಂತ ಧೀಮಂತ ನಾಯಕ ನಮ್ಮ ಇಕ್ಬಾಲಣ್ಣವರು. ಅದೇ ರೀತಿ ನಮ್ಮ ಸಂಸದರ ಬಗ್ಗೆ ಹೇಳಬೇಕು ಅಂದರೆ ಇವತ್ತು ಎಂ ಕೃಷ್ಣಪ್ಪನವರು ಮತ್ತು ಕೊರಿಯನವ್ರು ಹೆಂಗೆ ಬುನಾದಿ ಹಾಕಿದ್ರು, ಅದೇ ರೀತಿ ಡಿಕೆ ಶಿವಕುಮಾರ್ ಸಾಹೇಬರು, ಡಿಕೆ ಸುರೇಶ್ ಅವರು, ಎಂಎಲ್ಸಿ ರವೀಣ್, ಇಕ್ಬಾಲಣ್ಣ ಇವತ್ತು ಬುನಾದಿ ಹಾಕ್ತವ್ರೆ. ಅವರು ಸಹ ನಾಮಿನೇಷನ್ ಪ್ರೋಗ್ರಾಮ್ ಫೈಲ್ ಮಾಡ್ತಾರೆ. ಇಡೀ ಕರ್ನಾಟಕ KMF ಅಧ್ಯಕ್ಷ ಆಗ್ತಾರೆ ಅಂತ ಧೀಮಂತ ನಾಯಕ ಬೇಕು. ಅವರೇನೋ KMF ಅಧ್ಯಕ್ಷರಾಗಿ ಒಂದು 3-4 ತಿಂಗಳು 5 ತಿಂಗಳು ಒಳಗಡೆ ಇನ್ನೂ ₹5 ಜಾಸ್ತಿ, ಯಾಕೆಂದರೆ ಸರ್ಕಾರ ಮಾಡಲ್ಲ, ಒಕ್ಕೂಟದಿಂದನೇ ಜಾಸ್ತಿ ಮಾಡ್ತಾರೆ. ಯಾಕೆಂದರೆ ಅಷ್ಟು ಅವ್ರಿಗೆ ಐಡಿಯಾ ಇದೆ, ನಾಲೆಡ್ಜ್ ಇದೆ. ಆಮೇಲೆ ಮುಂದಕ್ಕೆ ಅವ್ರಿಗೆ KMF ಅಧ್ಯಕ್ಷ ಆಗ್ತಾರೆ. ಅವ್ರಿಗೆ ರೈತರಿಗೆಲ್ಲ ಅನುಕೂಲ ಆಗ್ತದೆ ಅಂತ ನಾವು ಮನಸಂತೋಷವಾಗಿ ಎಲ್ಲ ಒಕ್ಕೂಲಾಗಿ ಹೇಳ್ತಾ ಇದ್ದೀವಿ.
ಈ ಬಂದಿರತಕ್ಕಂಥ ಎಲ್ಲ ನಮ್ಮ ಆರೋಳಿಯ ಮತ್ತು ನಮ್ಮ ಮರಳುವಡಿಯ ಮತ್ತು ಕನಕಪುರ ತಾಲೂಕಿನ ಅಧ್ಯಕ್ಷರು ಮತ್ತು ನಿರ್ದೇಶಕರು, ಮುಖ್ಯ ಕಾರ್ಯನಿರ್ವಾಹಕರು ಮತ್ತು ಎಲ್ಲ ನಮ್ಮ ಲೀಡರ್ಗಳು, ಹಾಗೆ ಮಾಧ್ಯಮಿಕರಿಗೂ ಎಲ್ಲರಿಗೂ ಹೊಂದಿಸಿ, ನಮ್ಮ ಹಿತೈಷಿಗಳಿಗೆಲ್ಲ ಹೊಂದಿಸಿ ಮಾಧ್ಯಮದ ಹತ್ರ ಪ್ರಾರ್ಥನೆ ಮಾಡ್ಕೊತೀನಿ. ಎಲ್ಲರಿಗೂ ಒಳ್ಳೇದಾಗಲಿ, ಬಸವಣ್ಣ ಒಳ್ಳೇದು ಮಾಡಲಿ, ಗಣಪತಿ ಒಳ್ಳೆ ಮಾಡಲಿ, ತಾಯಿ ಚಾಮುಂಡಿ ಮಳೆ ಬೆಳೆ ಕೊಟ್ಟು ಜಾನುವಾರುಗಳಿಗೆ ಏನೇ ರೋಗ ಬರ್ದಿರ ಕಾಪಾಡಲಿ ಅಂತ ಈ ಸಂದರ್ಭದಲ್ಲಿ ಕೇಳ್ಕೊತೀನಿ. ಹಸುಗಳು ಮತ್ತು ಯಾರು ಒಟ್ಟು ತಗೊಂಡಿದ್ದೀರಿ ದಯಮಾಡಿ, ನಾನು 5 ವರ್ಷ 6 ವರ್ಷಗಳ ಕಾಲ ನಿಮ್ಮ ಸೇವೆ ನಿರಂತರವಾಗಿ ಮಾಡಿದ್ದೀನಿ. ಏನು ಚುಚ್ಚಿ ಬರದಂಗೆ ನಿಮ್ಮ ಡೈರಿಗಳ ಅಭಿವೃದ್ಧಿ ಮಾಡಿದ್ದೀನಿ. ಡೈರಿ ಅಭಿವೃದ್ಧಿ ಮಾಡ್ತಾ ನಾನು ನಿಮ್ಗೆ ಆಶೀರ್ವಾದ ಕೇಳ್ತಾ ಇದ್ದೀನಿ. ದಯಮಾಡಿ ಇದೊಂದು ಸಾರಿ ನನಗೆ ಆಶೀರ್ವಾದ ಮಾಡಬೇಕು, ನಿಮ್ಮ ಮತ ಭಿಕ್ಷೆಯನ್ನು ಹಾಕಬೇಕು, ತಮ್ಮಲ್ಲಿ ಮನವಿ ಮಾಡ್ಕೊತೀನಿ. ಯಾಕೆಂದರೆ ನಾನು 6 ವರ್ಷಗಳ ಕಾಲ ಯಾವುದೇ ಸೊಸೈಟಿಗೆ ಏನೂ ತೊಂದರೆ ಆಗ್ದಂಗೆ, ಲೂಪೋಲ್ಸ್ ಇಲ್ದಂಗೆ, ಒಂದು ಏನೋ ಕೆಟ್ಟ ಕೆಲಸನೇ ಮಾಡಿದಿರ ಮತ್ತು ಏನೂ ಇಲ್ದಂಗೆ ನಾನು ಮಾಡ್ಕೊಂಡು ಬಂದಿದ್ದೀನಿ. ನೀವು ದಯಮಾಡಿ ಎಲ್ಲ ಅಧ್ಯಕ್ಷರುಗಳು ಮತ ಭಿಕ್ಷೆ ಹಾಕಿ ನನಗೆ ಆಶೀರ್ವಾದ ಮಾಡಬೇಕು. ಆಮೇಲೆ ನಮ್ಮ ಕಾಂಗ್ರೆಸ್ ಪಕ್ಷದ ನಮ್ಮ ಇಕ್ಬಾಲ್ ಹುಸೇನ್ ಅವರ ಕೈ ಬಲಪಡಿಸಬೇಕು, ಸುರೇಶ್ ಅಣ್ಣವರ ಕೈ ಬಲಪಡಿಸಬೇಕು, DK ಶಿವಕುಮಾರ್ ಕೈ ಬಲಪಡಿಸಬೇಕು, ರವೀಣ್ಣವರ ಕೈ ಬಲಪಡಿಸಬೇಕು ಅಂತ ಹೇಳ್ತಾ ಕಾಂಗ್ರೆಸ್ ಪಕ್ಷಕ್ಕೆ ಮತ ಹಾಕಿ ಹರೀಶ್ ಕುಮಾರ್ ನಾನು ಚಿಹ್ನೆ ಹೇಳ್ತೀನಿ. ದಯಮಾಡಿ ನಿಮ್ಮ ಮತ ಭಿಕ್ಷೆ ಹಾಕಬೇಕು ಅಂತ ನಮ್ಮಲ್ಲಿ ಪಾದಾರವಾಗಿ ನಮಸ್ಕಾರ ಮಾಡ್ತೀನಿ.